ಜನ ಹೆಂಗ್ ಸೆಲೆಕ್ಟ್ ಆಗ್ತಾರೆ? ಒಂದೇ ರೂಮ್ ಅಲ್ಲ, 4 ರೂಮಲ್ಲಿ 10 ಜನ, 24 ಜನದಲ್ಲಿ 10 ಜನ ಅಂತಂದ್ರೆ ಅದ್ರಲ್ಲಿ ನೀವು ಲಿಸ್ಟ್ ನೋಡಿದಿರಾ? ಮೆಂಬರ್ಸ್ ಮಕ್ಕಳು, ಅವ್ರ ರಿಲೇಟಿವ್ಸ್ ಅಲ್ಲಿ, ಮತ್ತೆ ಕಮಿಷನರ್ SP ಮಕ್ಕಳಿದ್ದಾರೆ, ರಾಜಕೀಯ ಮಕ್ಕಳಿದ್ದಾರೆ. ಒಂದೇ ಫ್ಯಾಮಿಲಿ 2-3 ಜನ ಹೆಂಗ್ ಸೆಲೆಕ್ಟ್ ಆಗಾಕೋದೆ? ಓದಿಲ್ಲ ಅಂತ ನಿಮ್ ಪ್ರಕಾರ ಅವರಲ್ಲಿ ಓದಿಲ್ಲ ಅಂತ 2 ಜನ ಅಂದ್ರೆ ಬಡವರು ಯಾರು ಓದಿರಲ್ಲ, ಬರೀ ಶ್ರೀಮಂತರು ಅಷ್ಟೇ ಓದಿರ್ತಾರೆ. ಒಂದೇ ರೂಮಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲರೂ ಓದಿರ್ತಾರೆ. ರಾಜ್ಕುಮಾರ್ ಅವರೇ ಅದಕ್ಕೆ ನಾನು ಹೇಳಿದ್ದು, ಯಾಕೆ ಕಷ್ಟ ಪಡ್ಬೇಕಪ್ಪ, ಹೋಗೋದು ಆ ಮ್ಯಾಜಿಕ್ ರೂಮಲ್ಲಿ ಕೂರೋದು, ಪಾಸ್ ಆಗ್ಬಿಡ್ಬೋದು ಅಂತ. ಒಂದು ಮ್ಯಾಜಿಕ್ ರೂಮ್ ಒಂದಲ್ಲ, 2 ಅಲ್ಲ, 3 ಅಲ್ಲ, 4 ಇದೆಯಂತಲ್ಲ. ಹೈದರಾಬಾದ್ ಅಲ್ಲಿ ಬೇರೆ ಇದೆಯಂತೆ ಮ್ಯಾಜಿಕ್ ರೂಮ್. ಇಷ್ಟೆಲ್ಲ ಯಾಕೆ ವಹಿಸ್ಕೊಂತೀರಾ ಸರ್? ಸ್ವತಃ DK ಸುರೇಶ್ ಸರ್ ಹೇಳಿದ್ದಾರೆ, ಹೌದು ಇದು ಹಗರಣ ಆಗಿದೆ, ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ನೀವು ಆಗಿಲ್ಲ ಅಂತ ಹೇಳಿದ್ರೆ ತನಿಖೆ ಆಗಿಲ್ಲ ಅನ್ನೋದಕ್ಕಿಂತ ನಿಮ್ಮ ಊಹಾಪೋಹ ಇದೆ ಅಂತ ಹೇಳ್ತೀನಿ ಅಷ್ಟೇ. ಅಲ್ಲ, ಹಗರಣ ಆಗಿದ್ರೆ ಹಗರಣ ತನಿಖೆ ಆಗುತ್ತೆ, ಸಾಕ್ಷ್ಯ ಕೊಡಿ. ಮೇಡಮ್, ಎವ್ರಿ KPSC ಪ್ರತಿ ವೀಕಲ್ಲಿ 2 ಸ್ಟೆಪ್ ಮೀಟಿಂಗ್ ಆಗೋದು. ಇವತ್ತು ಆ ಲಿಸ್ಟ್ ಬಿಡಕ್ ಮುಂಚೆ ಇದು ಮಂಡೇನೆ ಮೀಟಿಂಗ್ ತಗೊಂಡಿದ್ದಾರೆ. ಸೋಮವಾರ, ಪ್ರತಿ ವಾರ ಮಂಗಳವಾರ ಮೀಟಿಂಗ್ ಇರುತ್ತೆ. ಸೋಮವಾರ ಮೀಟಿಂಗ್ ಮಾಡಿ ಅವತ್ತೇ, ಅದಕ್ಕೆ ಮುಂಚೆ ಯಾವುದೇ ಒಂದು ಲಿಸ್ಟ್ ಬಿಡ್ಬೇಕಂತಂದ್ರೆ ಆಯೋಗಕ್ಕೆ ಹೋಗುತ್ತೆ, ಕಮಿಟಿಗೆ ಹೋಗುತ್ತೆ. ಹೋಗಿ 1 ವಾರ 15 ದಿನ ಟೈಮ್ ತಗೊಂತಾರೆ ಅವರು ಒಂದು ಲಿಸ್ಟ್ ಅನೌನ್ಸ್ ಮಾಡ್ಬೇಕಂತಂದ್ರೆ. KPSC ಮೇನ್ಸ್ ಲಿಸ್ಟ್ ಕೊಟ್ಟಿದ ತಕ್ಷಣ ಸೇಮ್ ಡೇ ಎಲ್ಲರೂ ಸೈನ್ ಆಗ್ತಾರೆ, ಎಕ್ಸಾಮಿನೇಷನ್ ಕಂಟ್ರೋಲರ್ ಸೈನ್ ಆಗ್ತಾರೆ, ಸೆಕ್ರೆಟರಿ ಅವ್ರು ಸೈನ್ ಆಗ್ತಾರೆ, ಆಯೋಗನು ಒಪ್ಪಿಗೆ ಕೊಟ್ಟು ಸೇಮ್ ಡೇ ರಿಲೀಸ್ ಮಾಡ್ತಾರೆ. ಇದೇ ಕಾಳಜಿ ACSAT ಮೇನ್ಸ್ ಬರೆದು 1 ವರ್ಷ ಆಗಿದೆ, ಇಲ್ಲೇ ಕೂತಿದ್ರೆ ಬರ್ದಿರಲ್ಲಪ್ಪ, 1 ವರ್ಷ ಆಗಿದೆ, ಅದ್ರ ಬಗ್ಗೆ ಕಾಳಜಿ ತೋರಿಸಿಲ್ಲ. ಇನ್ನೊಂದು ಮೇಡಮ್, ಇದು ಕೋರ್ಟಲ್ಲಿ ಕೇಸ್ ಇದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ 50% 56% ವ್ಯಾಲಿಡ್ ಇಲ್ಲ ಅಂತ ಹೇಳಿ ನೋಟಿಫಿಕೇಶನ್ ಕ್ವಾಶ್ ಮಾಡಿದ್ದಾರೆ. ನಿಮಗೆ ಗೊತ್ತಿದೆಯಾ ಇಲ್ಲ ಸರ್? ಅದು ಗೊತ್ತಿದೆಯಾ ಇಲ್ವಾ? ಗೊತ್ತಿಲ್ಲ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಕ್ಯಾಟ್ ಒಳಗಡೆ ಆ ಒಂದು KS ನೋಟಿಫಿಕೇಶನ್ ಕ್ವಾಶ್ ಆಗಿದೆ. ಸರ್ಕಾರ ಅಪೀಲ್ ಹೋಯ್ತು ಹೈಕೋರ್ಟ್ಗೆ. ಅಪೀಲ್ ಹೋಗಿ ರಿಸಲ್ಟ್ಸ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ರಿಸಲ್ಟ್ ಬಿಟ್ಕೊಂಡ್ ಬಂದ್ರು. ಕನ್ನಡ ಟ್ರಾನ್ಸ್ಲೇಷನ್ ಇದೆ ಅಂತ KPSC ಆಕ್ಸೆಪ್ಟ್ ಮಾಡಿದ್ರ ಇಲ್ಲ? ಮಾಡಿದ್ರಲ್ಲ. ಮೇಡಮ್, ಇದು 350 ಜನಕ್ಕೆ ಅಷ್ಟೇನಾ ಕನ್ನಡ ಮೇನ್ಸ್ಗೆ ಅವಕಾಶ ಕೊಡಕ್ಕಾಗೋದು? ಪ್ರಿಲಿಮ್ಸ್ ಬರ್ದಿಲ್ಲ ಅವರು, ಡೈರೆಕ್ಟ್ ಕೋರ್ಟ್ ಅಲ್ಲಿ ಬಂದು KPSC ಅವರು ಹೌದು ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ ಅಂತ ಒಪ್ಕೊಂಡಾದ್ಮೇಲೆ 70,000 ಜನ ಕನ್ನಡ ಮೀಡಿಯಂ ಆಸ್ಪಿರೆಂಟ್ಸ್ ಇದ್ದಾರೆ. ಎಲ್ರಿಗೂ ಮೇನ್ಸ್ಗೆ ಅವಕಾಶ ಕೊಡ್ಬೇಕಾ ಕೊಡ್ಬಾರ್ದಾ? ಇಲ್ಲ, ಐ ಅಗ್ರಿ, ಕೊಡ್ಬೇಕಲ್ಲ. ಸರ್ಕಾರ ಏನ್ ಮಾಡ್ತಾ ಇತ್ತು ಅವಾಗ? ಸರ್ಕಾರ ಏನ್ ಮಾಡ್ತಾ ಇತ್ತು? ಫಸ್ಟ್ ಟೈಮ್ ಸೇಮ್ ಕನ್ನಡ ಟ್ರಾನ್ಸ್ಲೇಷನ್ ಎರರ್ ಇತ್ತು ಅಂತ ಹೇಳ್ಬಿಟ್ಟು ಎಕ್ಸಾಮ್ ಮಾಡಿದ್ದು. ಹೌದಾ ಇಲ್ವಾ ಸರ್? ಹೌದಾ ಇಲ್ವಾ? ಹೌದು ಹೇಳ್ರಿ. ಫಸ್ಟ್ ಟೈಮ್ ಟ್ರಾನ್ಸ್ಲೇಷನ್ ಎರರ್ ಅಂತಂದ್ರೆ ಸೆಕೆಂಡ್ ಟೈಮ್ ಇನ್ನು ಜಾಸ್ತಿ ಮಿಸ್ಟೇಕ್ ಮಾಡಿದ್ದಾರೆ ಕನ್ನಡ ಎರರ್. KPSC ಎಕ್ಸಾಮಿನೇಷನ್ ಕಂಟ್ರೋಲರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ 100 ಕ್ವಶನ್ ಪೇಪರ್ ತೆಗಿಯೋದಕ್ಕೆ ಬಂದಿಲ್ಲ ಅಂದ್ರೆ KPSC ಎಕ್ಸಾಮ್ ಯಾಕೆ ನಡೆಸಬೇಕು? ಕನ್ನಡ ಟ್ರಾನ್ಸ್ಲೇಷನ್ 5% ರಿಸರ್ವೇಶನ್ ಇದೆಯಾ ಇಲ್ಲ ಸರ್? ಈಗ 5% ರಿಸರ್ವೇಶನ್ ಕನ್ನಡ ಮೀಡಿಯಂ ಇದೆ ರೋಸ್ಟರ್ ಅಲ್ಲಿ, ಕರೆಕ್ಟಾ ಸರ್? KCR ರೂಲ್ ಅಲ್ಲಿ ಇದೆ. 5% ಅಂದ್ರೆ 384 ಪೋಸ್ಟ್ ಅಲ್ಲಿ 19 ಪೋಸ್ಟ್ ಬರಬೇಕು. ಇಲ್ಲಿ ಎಷ್ಟು ಪೋಸ್ಟ್ ಇದೆ? 6 ರಿಂದ 7 ಪೋಸ್ಟ್ ಇದೆ. ಅಂದ್ರೆ ನೋಟಿಫಿಕೇಶನ್ ಮಿಸ್ಟೇಕ್ ಇದೆಯಾ ಇಲ್ಲ ಸರ್? ಈಗ ಗವರ್ನರ್ ಅಸೆಂಟ್ ಮಾಡಿರೋದು ಎಷ್ಟು ಪರ್ಸೆಂಟ್ಗೆ? 50%ಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ನೋಟಿಫಿಕೇಶನ್ ಆಗಿರೋದು ಎಷ್ಟು ಪರ್ಸೆಂಟ್ಗೆ? 56%ಗೆ. KS ಪ್ರಿಲಿಮ್ಸ್ ಇಂದ ಮೇನ್ಸ್ ಗೆ ಹೋಗ್ಬೇಕಂತಂದ್ರೆ 6% ಅಲ್ಲಿ ಡಿಸ್ಕ್ರಿಮಿನೇಷನ್ ಆಯ್ತಾ ಇಲ್ಲ? ಇಲ್ಲ, ಖಂಡಿತವಾಗಿ ಈಕ್ವಾಲಿಟಿ ಬೇಕಾ ಬೇಡ? ಅದು ಮೀಸಲಾತಿ ಗೊಂದಲದಲ್ಲಿ ಮಾತಾಡ್ತಾ ಇದ್ದೀನಿ. ಮೀಸಲಾತಿಯ ಇಶ್ಯೂ ಇದೆ. 56% ಮಿಸ್ಟೇಕ್ ನೋಡಿ ಸರ್, ನಾನು ಮಾತಾಡಿದ್ಮೇಲೆ ನೀವು ಮಾತಾಡಿ. ಟೆಕ್ನಿಕಲ್ ಇಶ್ಯೂಸ್ ಇದೆ ಹೇಳಿ. ಟೆಕ್ನಿಕಲ್ ಇಶ್ಯೂಸ್ ಅಲ್ಲ ಸರ್, ವ್ಯಾಲಿಡ್ ಪಾಯಿಂಟ್ ಇದೆ. ಇಲ್ಲ ಅಂತ ಹೇಳ್ತಿಲ್ಲ. ಈಗ 56% ಕೇಳಿ. ಈಗ 2024 ನವೆಂಬರ್ 8ನೇ ತಾರೀಕು ಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಆದೇಶ. ಒಂದ್ಸತಿ ನೋಟಿಫಿಕೇಶನ್ ಮಾಡ್ಬೇಕಾದ್ರೆ ಇನ್ ಬಿಟ್ವೀನ್ ದ ಗೇಮ್ ಆಫ್ ರೂಲ್ ಚೇಂಜ್ ಮಾಡಂಗಿಲ್ಲ ಅಂತ ಇದೆ. ಒಂದ್ಸತಿ ನೋಡ್ಕೊಂಬನ್ನಿ ಅದನ್ನ. ಆದ್ರೂ ನೀವು ಇಷ್ಟ ಬಂದಂಗೆ ಕೋರ್ಟ್ ಅಲ್ಲಿ ಮತ್ತೆ ಈ ನೋಟಿಫಿಕೇಶನ್ ಕ್ವಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆನ್ಸಿ ಮಾಡಿರೋದು, ಸೋಮವಾರ ಕ್ರಿಯೇಟ್ ಮಾಡಿರೋದು, ಇದನ್ನ ಲಿಸ್ಟ್ ಬಿಟ್ಟಿದ್ದಾರೆ. ಆ ಲಿಸ್ಟ್ ಒಳಗಡೆ ಸರ್ ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ರಾತ್ರಿ 1-2 ಗಂಟೆ ಮಳೆ ಬರ್ತಾ ಇದೆ. ನಾಳೆ ಎಕ್ಸಾಮ್ ಇದೆ. ಇವತ್ತು ಕೋರ್ಟ್ ಅಲ್ಲಿ ಕನ್ನಡ ಮೀಡಿಯಂಗೆ 350 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಬೀದರಿಂದ ಬೆಂಗಳೂರಿಗೆ ಬಂದು ಅಡ್ಮಿಟ್ ಕಾರ್ಡ್ ಇಸ್ಕೊಂಡು ಬೆಳಗ್ಗೆ ಎಕ್ಸಾಮ್ ಬರೆಯಕ್ಕಾಗುತ್ತಾ? ನೀವ್ ಹೇಳಿ ಸರ್, ಆಗುತ್ತಾ? ನಾಳೆ ಎಕ್ಸಾಮ್ ಅಂದ್ರೆ 1-2 ದಿನ ಪೋಸ್ಟ್ ಪೋನ್ ಮಾಡ್ಬೋದಾಯ್ತು. ಇಲ್ಲ 70,000 ಜನಕ್ಕೆ ಮೇನ್ಸ್ಗೆ ಅವಕಾಶ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ. ವೆರಿ ನೆಕ್ಸ್ಟ್ ಡೇ 5ನೇ ತಾರೀಕು ಒಂದೇ ಸೆಂಟರ್ ಅಲ್ಲಿ, ಇಲ್ಲೇ ಬೆಂಗಳೂರು ಸೆಂಟರ್ ಅಲ್ಲಿ ಕಾರ್ ಪಂಚರ್ ಆಗಿದೆ ಅಂದ್ಬಿಟ್ಟು ಎಕ್ಸಾಮ್ ಸೆಂಟರ್ ಅಲ್ಲಿ 2 ಬಂಡಲ್ ಕ್ವಶನ್ ಪೇಪರ್ ಬಂಡಲ್ ಸೀಲ್ ಓಪನ್ ಆಯ್ತು. ಹುಡುಗರೆಲ್ಲ ಪ್ರೊಟೆಸ್ಟ್ ಮಾಡಿದ್ರು. ಆ ಪ್ರೊಟೆಸ್ಟ್ ಮಾಡಿದ್ದಾದ್ಮೇಲೆ ಬಂಡಲ್ನ ಎಲ್ಲಿ KPSC ಸೆಕ್ರೆಟರಿ ಅವರಿಗೆ ಲೆಟರ್ ಬರೆದ್ರು. ಆ ಲೆಟರ್ ತಗೊಂಡಾದ್ಮೇಲೆ ತನಿಖೆ ಮಾಡಿದ್ರು. ಅದ್ರ ಮೇಲೆ ಅದೇ ಹುಡುಗರ ಮೇಲೆ ನೀವು ವಾಪಸ್ FIR ಹಾಕ್ತೀರಾ? ಅವ್ರ ಮೇಲೆ ಆಕ್ಷನ್ ತಗೊಂತೀರಾ? ಯಾಕೆ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು
ಅದ್ರ ಮೇಲೆ ತನಿಖೆ ಆಗಿಲ್ಲ. ಇವತ್ತು ಒಂದೇ ಕ್ಲಾಸ್ ರೂಮಲ್ಲಿ ಅಲ್ಲ ಮೇಡಮ್ ಆಗಿರೋದು, ಇದು ಕಂಟಿನ್ಯೂಸ್ ಒಂದೇ ಲಿಸ್ಟ್ 4 ರೂಮಲ್ಲಿ ಆಗಿರೋಂಥದ್ದು. 4 ರೂಮಲ್ಲಿ ಇವರು ಒಂದೇ ದಿವಸದಲ್ಲಿ ಮಾನ್ಯ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಹೈದರಾಬಾದ್ ಅಲ್ಲೂ ಇತ್ತ ಕಾಂತಕುಮಾರ್ ಅವರೇ ಹೈದರಾಬಾದ್ ಕ್ವಶನ್ ಪೇಪರ್ ಆನ್ಸರ್ ಶೀಟ್ ಬಂಡಲ್ ತಗೊಂಡೋಗ್ಬಿಟ್ಟು ಹೈದರಾಬಾದ್ ದೇವನಹಳ್ಳಿಗೆ ಬರ್ಸಂತ ಅವಶ್ಯಕತೆ ಏನಿದೆ ಸರ್? ಇದ್ರ ಬಗ್ಗೆ ತನಿಖೆ ಯಾಕೆ ಮಾಡಿಲ್ಲ? ಇಷ್ಟೆಲ್ಲ ಆದ್ರೂ ಕೂಡ ಸರ್, ಇಷ್ಟೆಲ್ಲ ಆದ್ಮೇಲೂ ಕೂಡ ಮಾನ್ಯ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಏನ್ ಹೇಳಿದ್ದಾರೆ? ತನಿಖೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಈಗ ಕಳ್ತನ ಮಾಡಿದವ್ರ ಮನೆಗೆ ಕಳ್ಳ ನೀವೇ ವರದಿ ಕೊಡಿ ಅಂತಂದ್ರೆ, ಕೊಲೆ ಮಾಡಿದವನ್ಗೆ ಯಾವನಾದ್ರೂ ವರದಿ ಅವನ ಪರವಾಗಿ ಹೇಳ್ತೀನಿ ಕೇಳಿ. ಇಲ್ಲಿ ವರದಿ ಕೊಡು ಅಂತಂದ್ರೆ ವರದಿ ವಿತಿನ್ 24 hours ಅಲ್ಲಿ ವರದಿ ಕೊಡಕ್ಕಾಗುತ್ತಾ? ಕೊಟ್ರು ಹೇಗೆ ಕೊಟ್ರು ಅನ್ನೋದ್ರ ಬಗ್ಗೆನೂ ನಾನು ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ಮುಂಚೆ ಚಾಣಕ್ಯ ಅವರು ನಾವು ಈ ಆರೋಪಗಳು ಪರೀಕ್ಷಾರ್ಥಿಗಳ ಕಡೆಯಿಂದ ಬಂದ ಮೇಲೆ ಹೋಗ್ಬಿಟ್ಟು ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಮೇಡಮ್ ಕೂಡ ಪ್ರಶ್ನೆ ಮಾಡಿದ್ವಿ. ಅವ್ರೇನ್ ಹೇಳ್ತಾರೆ? ಫಸ್ಟ್ ಆಫ್ ಆಲ್ ನಮಗೆ ಕಂಪ್ಲೇಂಟ್ ಬಂದಿಲ್ಲ, ಅಧಿಕೃತವಾಗಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ಸ್ಟಿಲ್ ನಾವು ಸ್ವಯಂ ಪ್ರೇರಿತರಾಗಿ CCTVಗಳನ್ನ ಚೆಕ್ ಮಾಡಿದ್ವಿ, ಯಾವುದೇ ರೀತಿ ಅಕ್ರಮ ಆಗಿಲ್ಲ. ರಿಪೋರ್ಟ್ ಕೊಡ್ತಿರೋದು ಯಾರು ಸರ್? ಯಾವ ಬೋರ್ಡ್ನ ಮೇಲೆ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿಸಲಾಗಿದೆ ಅನ್ನೋ ಆರೋಪ ಇದೆ, ಅದೇ ಬೋರ್ಡ್ನ ಸದಸ್ಯರು ಹೇಳ್ತಾರೆ ನಾವು ತನಿಖೆನೂ ಮಾಡಿಬಿಟ್ಟಿದ್ದೀವಿ, ನಾವು ಸರ್ಕಾರಕ್ಕೆ ರಿಪೋರ್ಟು ಕೊಟ್ಬಿಟ್ಟಿದ್ದೀವಿ, ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಹೇಳಿ. ಮೇಡಮ್, ಇವತ್ತು ಕಾರ್ಯದರ್ಶಿಗಳು ಏನು ಒಂದು ಉದ್ದಟತನವಾದಂಥ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾಡುಗಳ ವೀರಪ್ಪನಿದ್ದ, ಆ ವೀರಪ್ಪನಿಗೆ ನಾವು ಕಾಡುಗಳಲ್ಲಿ ಗಂಧದ ಮರ ಕಳತನ ಆಗ್ತಾ ಇದೆ ಅಂತ ಹೇಳಿ ಅವನಿಗೆ ನಾವು ದೂರು ಕೊಟ್ಟಂಗೆ. ಇವತ್ತು ನಮ್ಮಲ್ಲಿ ವಿಕೃತ ಕಾಮಿ ಒಬ್ಬ ಇದ್ದ, ಉಮೇಶ್ ರೆಡ್ಡಿ ಅಂತ. ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಹೆಣ್ಮಗಳದು ಬಲಾತ್ಕಾರ ಆಗ್ತಾ ಇದೆ, ಬಂದು ಕಾಪಾಡಿ ಅಂತ ಅವನಿಗೆ ನಾನು ದೂರು ಕೊಟ್ಟಂಗೆ. ಇದು ಬಹಳ ಹಾಸ್ಯಾಸ್ಪದ. ಇದು ಕಂಪ್ಲೀಟ್ ಆಗಿ ಯಾಕಂದ್ರೆ ನಾಳೆ ದಿನ ನಿಮ್ಮ ಮೇಲೆ ಕೇಸ್ ಹಾಕಿ ನಿಮಗೆ ಸಿಗ್ಬೇಕಾಗಿರೋ ಉದ್ಯೋಗನೂ ಸಿಗದೆ ಒಂದು ಕೇಸ್ ಅಲ್ಲ 10 ಕೇಸ್ ಹಾಕ್ಲಿ, ಇವರ ಕಂಪ್ಲೇಂಟು, FIR, ಲಾಠಿ ಏಟು, ಹೆದರಿಕೆಗೆ ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ ನಾನು. ಯಾತಕ್ಕಂತ ಹೇಳಿದ್ರೆ, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ನಮಗೋಸ್ಕರ. ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 19ರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಈ ದೇಶದಲ್ಲಿ ಅಭಿವ್ಯಕ್ತ ಮತ್ತು ವಾಕ್ ಸ್ವಾತಂತ್ರ್ಯ ಇದೆ. ಇವತ್ತು ನಾವು ಧಾರವಾಡದಲ್ಲಿ 50-60 ಸಾವಿರ ಉದ್ಯೋಗಾಕಾಂಕ್ಷಿಗಳು ಸೇರಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಈ ಸರ್ಕಾರ, ಈ ನೀಚ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೇ ನಮ್ಮ ಕಾಂತಕುಮಾರ್ ಅವರ ಮೇಲೆ 5ರಿಂದ 6 FIR ಮಾಡಿದ್ದಾರೆ. ಯಾತಕ್ಕೆ? ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಾವ್ ಯಾರನ್ನ ಪ್ರಶ್ನೆ ಮಾಡ್ಬೇಕು? ಸರ್ಕಾರ ನಡೆಸಿರೋದು ನೀವು. ಇವತ್ತು ಆಡಳಿತ ಸರ್ಕಾರ ಏನು ತಪ್ಪುಗಳನ್ನ ಮಾಡ್ತಾ ಇದೆ, ಏನು ಅನಾಚಾರವನ್ನ ಮಾಡ್ತಾ ಇದೆ, ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ, ಇದನ್ನ ಪ್ರಶ್ನೆಯನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಭಾವಂತರು ಯುವಕರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಅನುಸಾರವಾಗಿ ನಾವು ಇವತ್ತು